ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬ್ರೇಕ್ಫಾಸ್ಟ್ ಸೀರೀಸ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕಬ್ಬನ್ಪೇಟೆಯಲ್ಲಿರುವ ದಿ ಫೇಮಸ್ SK ಟಿಫನ್ ರೂಮ್ಗೆ ಬಂದಿದ್ದೀನಿ. ಇಲ್ಲಿ ಇವರ ಬ್ರೇಕ್ಫಾಸ್ಟ್ ಅಂತೂ ತುಂಬಾನೇ ಫೇಮಸ್. ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಸಜೆಸ್ಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನಾನು ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ SK ಟಿಫನ್ ರೂಮ್ ಬಂದಿದ್ದೀನಿ. ಇದು ಲೊಕೇಟ್ ಆಗಿರೋದು ಕಬ್ಬನ್ಪೇಟೆ 27 ಮೇನ್ ಕ್ರಾಸ್ ಅಲ್ಲಿ. ಸೊ ಬನ್ನಿ ಒಳಗೋಗೋಣ, ಏನೇನ್ ಬ್ರೇಕ್ಫಾಸ್ಟ್ ಐಟಮ್ಸ್ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡೋಣ. SK ಟಿಫನ್ ರೂಮ್ ಲೊಕೇಟ್ ಆಗಿರೋದು 27th ಮೇನ್ ರೋಡ್ ಕಬ್ಬನ್ಪೇಟೆಯಲ್ಲಿ ಲೊಕೇಟ್ ಆಗಿದೆ. ಇದು ಸುಮಾರು 30 ವರ್ಷಗಳ ಹಳೆಯ ಟಿಫನ್ ರೂಮ್ ಅಂತಲೇ ಹೇಳ್ಬೋದು. ಅವರ ತಂದೆಯವರ ಕಾಲದಿಂದ ಶುರು ಮಾಡಿ ಇವಾಗ ಅವರ ಮಗ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬೆಳಗ್ಗೆ 8:30ಯಿಂದ ಇಲ್ಲಿ 11:30 ತನಕ ಲಿಮಿಟೆಡ್ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಐಟಮ್ ಸಿಗುತ್ತೆ. ಮುಂಚೆ ಎಲ್ಲ ಜಸ್ಟ್ ₹1 ಶುರು ಮಾಡಿದ್ದಂತೆ ಇವ್ರ ಬಿಸ್ನೆಸ್ಸು. ಇವಾಗ ನೋಡಿದ್ರೆ ಕಬ್ಬನ್ಪೇಟೆ ಸುತ್ತಮುತ್ತ ಯಾರಿಗೆ SK ಟಿಫನ್ ರೂಮ್ ಬಗ್ಗೆ ಕೇಳಿದ್ರು ಅಷ್ಟು ಫೇಮಸ್ ಆಗಿದೆ. ಇವರ ಗೂಗಲ್ ಲೊಕೇಶನ್ ಪ್ರೈಸ್ ಡೀಟೇಲ್ಸ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮಿಸ್ ಮಾಡ್ದಲೇ ಚೆಕ್ ಮಾಡಿ. ಇಲ್ಲಿ ನಿಮಗೆ ಲಿಮಿಟೆಡ್ ವೆರೈಟೀಸ್ ಅಂದರೆ ದೋಸೆ, ಇಡ್ಲಿ, ಚಿತ್ರಾನ್ನ, ಬಾತ್ ಈ ಥರ ಲಿಮಿಟೆಡ್ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಐಟಮ್ ಸಿಕ್ಕಿದ್ರು. ಟೇಸ್ಟಿಗೇನು ಕೊರತೆ ಇಲ್ಲ. ಬನ್ನಿ ನಾವೇನು ಟ್ರೈ ಮಾಡಿದ್ವಿ ಹೇಳಿ. ಸೊ ಮಿಸ್ಟರ್ ನಾಕ್ಸ್, ಈಟ್ ವಿತ್ ನಾಕ್ಸ್ ಅವರು ಏನ್ ತಗೊಂಡಿದ್ದೀರಾ? ಟೊಮೊಟೊ ಬಾತ್ ತಗೊಂಡಿದ್ದೀನಿ. ಅದ್ರ ಸೊ ಜೊತೆಗೆ ನನ್ಗೆ ಏನ್ ಏನ್ ಸ್ಪೆಷಲ್ ಕೊಟ್ಟಿದ್ದಾರೆ? ಅನ್ನಿಸ್ತು ಅಂದ್ರೆ ಟೊಮೊಟೊ ಬಾತ್ಗೆ ಕೊಬ್ಬರಿ ಚಟ್ನಿ, ಅದ್ರ ಮೇಲೆ ಆಲೂಗಡ್ಡೆ ಪಲ್ಯ. ಓಕೆ. ಸೊ ಅದನ್ನ ಹಾಕಿ ಕೊಟ್ಟಿದ್ದಾರೆ. ಏನೋ ಒಂಥರ ಯುನಿಕ್ ಕಾನ್ಸೆಪ್ಟು. ಸೊ ನಾನಂತರೂ ಈ ತರ ಟೇಸ್ಟ್ ಅಂತೂ ಬೆಂಗಳೂರಲ್ಲಿ ಎಲ್ಲಿ ಮಾಡಿಲ್ಲ. ಸೊ ನೀವೇನಾದ್ರೂ ಮಾಡ್ಬೇಕಂದ್ರೆ ಒಂದ್ಸರಿ SK ಟಿಫನ್ ರೂಮ್ ಕಬ್ಬನ್ಪೇಟೆಯಲ್ಲಿ ಇರುವಂತ ಬನ್ನಿ, ಸರಿ ಇನ್ನೊಂದ್ಸರಿ ತಿನ್ನೋಣ. ಹೆಂಗಿದೆ ಟೇಸ್ಟ್? ನಾನು ಹೇಳಿದ್ರೆ ಇವನು ಎಕ್ಸ್ಪ್ರೆಷನ್ ಕೊಡ್ತಾನೆ ಸುಮ್ಮನೆ ಅಂತ ಹೇಳ್ತೀರಾ. ಒಂದ್ಸರಿ ಬಂದು ನೀವು ತಿನ್ನೋಡಿ. ನಾ ಎಕ್ಸ್ಪ್ರೆಷನ್ ಕೊಟ್ಟಿದ್ದಕ್ಕೂ ಇದಕ್ಕೂ ಟೇಸ್ಟ್ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ನಾನು ಅನ್ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಇವಾಗ ಬ್ರೇಕ್ಫಾಸ್ಟ್ ಅಲ್ಲಿ ಚಿತ್ರಾನ್ನ ತಗೊಂಡಿದ್ದೀನಿ. ಚಿತ್ರಾನ್ನ ಮೇಲೆ ರೆಡ್ ಕಲರ್ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಹಾಕೊಟ್ಟಿದ್ದಾರೆ. ಸೊ ಶೇಂಗಾ ಎಲ್ಲ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಪ್ರತಿ ಬೈಟಲ್ಲೂ ಶೇಂಗಾ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಿದೆ. ಸೊ ಟೇಸ್ಟ್ ಚೆನ್ನಾಗಿದೆ. ಸೊ ನೀವ್ ಇಲ್ಲೇನಾದ್ರು ಫಸ್ಟ್ ಬಂದ ತಕ್ಷಣ ದೋಸೆ ಟ್ರೈ ಮಾಡ್ಬೇಕಂದ್ರೆ 1/2 hour ಕಾಯ್ಬೇಕು, ಅಷ್ಟು ರಶ್ ಇದೆ. ಸೊ ನನ್ ಸಜೆಷನ್ ಏನಂದ್ರೆ ಬಂದ ತಕ್ಷಣ ಫಸ್ಟ್ ದೋಸೆನ ಆರ್ಡರ್ ಮಾಡಿ, ದೋಸೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ಏನಾದ್ರು ಬ್ರೇಕ್ಫಾಸ್ಟ್ ನ ತಗೊಂಡು ಟೇಸ್ಟ್ ಮಾಡಿ. 1/2 ಕಾದು ಚಿತ್ರಾನ್ನ, ಟೊಮೊಟೊ ಬಾತ್ ಎಲ್ಲ ತಿಂದು ಖಾಲಿ ಆದಮೇಲೆ ನಮ್ಮ ಕೈಗೆ ಬಿಸಿ ಬಿಸಿ ದೋಸೆ ಸಿಕ್ಕಿದೆ. ಸಿಕ್ಕಾಪಟ್ಟೆ ಬಿಸಿ ಇತ್ತು, ಕೈಯಲ್ಲಿ ಇಟ್ಕೊಳಕ್ಕಾಗ್ತಿರ್ಲಿಲ್ಲ. ಇಲ್ಲಿ ನಿಮಗೆ ಮಿನಿ ಮಸಾಲೆ ದೋಸೆ ಪ್ರೈಸ್ ಬಂದುಬಿಟ್ಟು ₹60 ಆಗುತ್ತೆ. ಮಿನಿ ಮಸಾಲೆ ದೋಸೆ, ಬಾತ್ ದೋಸೆ, ತುಪ್ಪದ ದೋಸೆ, ಬೆಣ್ಣೆ ದೋಸೆ ಅಂತ ಲಿಮಿಟೆಡ್ ದೋಸೆ ವೆರೈಟೀಸ್ ಇಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ಯಾವ ಥರ ದೋಸೆ ಟ್ರೈ ಮಾಡೋಕ್ಕೆ ಇಷ್ಟ ಅಂತ ನೀವು ಟ್ರೈ ಮಾಡ್ಬೋದು. ಸೊ ಇವಾಗ ನಾನು ದೋಸೆ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸೊ 1/2 hour ಕಾದ್ಮೇಲೆ ನಮ್ಮ ಕೈಗೆ ಇವಾಗ ಬಿಸಿ ಬಿಸಿ ಮಸಾಲೆ ದೋಸೆ ಸಿಗಿದೆ. ಸೊ ಬನ್ನಿ ಚಟ್ನಿ ಜೊತೆ ಟೇಸ್ಟ್ ಮಾಡೋಣ. ದೋಸೆ ಕ್ರಿಸ್ಪಿಯಾಗಿ, ಚಟ್ನಿ ಪುದೀನ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ದೋಸೆ ಹೇಗಿದೆ? ಇಷ್ಟ ಆಯ್ತಾ? ಹೇಳಿ ಹೇಗಿದೆ ದೋಸೆ? ದೋಸೆ ಚೆನ್ನಾಗಿದೆ. ಸೊ ದೋಸೆನ ಟೇಸ್ಟ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕಬ್ಬನ್ಪೇಟೆ ಕಡೆ ಬಂದಾಗ ಮಿಸ್ ಮಾಡ್ದಲೇ SK ಟಿಫನ್ ರೂಮ್ಸ್ನ ವಿಸಿಟ್ ಮಾಡಿ. ನಿಮ್ಮ ಒಪಿನಿಯನ್ ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ ಕಮೆಂಟ್ ಮಾಡಿ. ಸಮ್ಟೈಮ್ಸ್ ನನಗಿಷ್ಟ ಆಗೋ ಫುಡ್ ನಿಮಗೆ ಇಷ್ಟ ಆಗ್ದಲೇ ಇರ್ಬೋದು, ಪರವಾಗಿಲ್ಲ. ಆದರೆ ನಿಮ್ಮ ಅನುಭವನ ನಮ್ಮ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.